ಎಷ್ಟು ಜನ ಮಠಾಧಿಪತಿಗಳು ಇವತ್ತು. ಮಠಾಧಿಪತಿಗಳು ಅಂದರೆ ಏನು? ತಪಸ್ವಿಗಳು. ತಪಸ್ಸು ನಡೆಯುವಂತಹ ಜಾಗದ ಉಸ್ತುವಾರಿ ನೋಡಿಕೊಳ್ಳೋರು. ತಮ್ಮ ಮಠಕ್ಕೆ ಬರುವ ಜನರನ್ನು ಹೆಚ್ಚು ಹೆಚ್ಚು ತಪಸ್ಸಿನ ಕಡೆಗೆ ಅವರ ಮನಸ್ಸು ಹರಿಯುವಂತೆ ಸ್ಫೂರ್ತಿ ಪ್ರೇರಣೆ ನೀಡಬೇಕಾದವರು. ಇವರು ಅನ್ಯಾಯ, ಅನಾಚಾರ, ಅಧರ್ಮ ಇವುಗಳಿಂದಲೇ ಮೇಲೆ 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 ಹೋಗಿರ್ತಕ್ಕಂಥ ಜನರಿಗೆ ತಮ್ಮ ಮಠಕ್ಕೆ ಕರೆಸಿ ಅವರನ್ನು ಹೊಗಳಿ ಅವರಿಗೆ ಸನ್ಮಾನ ಮಾಡಿದರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಇವತ್ತು ಇದು ನಡೀತಾ ಇದೆ. ಎಷ್ಟು ಜನ ಮಠಾಧಿಪತಿಗಳು ಇವತ್ತು. ಮಠಾಧಿಪತಿಗಳು ಅಂದರೆ ಏನು? ತಪಸ್ವಿಗಳು. ತಪಸ್ಸು ನಡೆಯುವಂತಹ ಜಾಗದ ಉಸ್ತುವಾರಿ ನೋಡಿಕೊಳ್ಳೋರು. ತಮ್ಮ ಮಠಕ್ಕೆ ಬರುವ ಜನರನ್ನು ಹೆಚ್ಚು ಹೆಚ್ಚು ತಪಸ್ಸಿನ ಕಡೆಗೆ ಅವರ ಮನಸ್ಸು ಹರಿಯುವಂತೆ ಸ್ಫೂರ್ತಿ ಪ್ರೇರಣೆ ನೀಡಬೇಕಾದವರು. ಇವರು ಅನ್ಯಾಯ, ಅನಾಚಾರ, ಅಧರ್ಮ ಇವುಗಳಿಂದಲೇ ಮೇಲೆ 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 ಹೋಗಿರ್ತಕ್ಕಂಥ ಜನರಿಗೆ ತಮ್ಮ ಮಠಕ್ಕೆ ಕರೆಸಿ ಅವರನ್ನು ಹೊಗಳಿ ಅವರಿಗೆ ಸನ್ಮಾನ ಮಾಡಿದರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಇವತ್ತು ಇದು ನಡೀತಾ ಇದೆ. ಎಷ್ಟು ಜನ ಮಠಾಧಿಪತಿಗಳು ಇವತ್ತು. ಮಠಾಧಿಪತಿಗಳು ಅಂದರೆ ಏನು? ತಪಸ್ವಿಗಳು. ತಪಸ್ಸು ನಡೆಯುವಂತಹ ಜಾಗದ ಉಸ್ತುವಾರಿ ನೋಡಿಕೊಳ್ಳೋರು. ತಮ್ಮ ಮಠಕ್ಕೆ ಬರುವ ಜನರನ್ನು ಹೆಚ್ಚು ಹೆಚ್ಚು ತಪಸ್ಸಿನ ಕಡೆಗೆ ಅವರ ಮನಸ್ಸು ಹರಿಯುವಂತೆ ಸ್ಫೂರ್ತಿ ಪ್ರೇರಣೆ ನೀಡಬೇಕಾದವರು. ಇವರು ಅನ್ಯಾಯ, ಅನಾಚಾರ, ಅಧರ್ಮ ಇವುಗಳಿಂದಲೇ ಮೇಲೆ 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 ಹೋಗಿರ್ತಕ್ಕಂಥ ಜನರಿಗೆ ತಮ್ಮ ಮಠಕ್ಕೆ ಕರೆಸಿ ಅವರನ್ನು ಹೊಗಳಿ ಅವರಿಗೆ ಸನ್ಮಾನ ಮಾಡಿದರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಇವತ್ತು ಇದು ನಡೀತಾ ಇದೆ.